ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಹುಡುಗ ಬೈಕ್ ಸ್ಟಾರ್ಟ್ ಮಾಡ್ತಾ ಅವನೇ ಆ ಕಡೆ ನಮ್ಮ ಹುಡುಗಿ ಸೈಕಲ್ ತಳ್ಕೊಂಡ್ ಬತ್ತಾವಳೆ. ಹುಡುಗಿ ಅವನ್ನ ನೋಡ್ಕೊಂಡು ಇವನ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೋಯ್ತಾವಳೆ. ಇನ್ನ ಹುಡುಗನಿಗೂ ಅದೇ ಕನ್ಫ್ಯೂಷನ್, ಇವಳನ್ನ ಎಲ್ಲೋ ನೋಡ್ದಂಗಿದೆಯಲ್ಲ ತಾಳು ಕೇಳೇ ಬಿಡೋಣ ಅಂತೇಳಿ ಆ ಹುಡುಗಿ ಮುಂದ್ಗಡೆ ಗಾಡಿ ನಿಲ್ಲಿಸ್ತಾನೆ. ನೀನು ಶಾಂತಿ ಅಲ್ವಾ ಅಂತ ಹುಡುಗ ಕೇಳ್ತಾವನೆ, ನೀನು ರಾಮ್ ಅಲ್ವಾ ಅಂತ ಹುಡುಗಿ ಕೇಳ್ತಾವಳೆ. ಇವ್ರಿಬ್ರು ಚಿಕ್ಕ ವಯಸ್ಸು ಫ್ರೆಂಡ್. ಏ ರಾಮ್ ಚೆನ್ನಾಗಿದ್ಯಾನೋ ಏನ್ ಇಲ್ಲಿ ಅಂತ ಹುಡುಗಿ ಕೇಳ್ತಾವಳೆ. ಇಲ್ಲ ಕಣ, ಇಲ್ಲೇ ಆಫೀಸ್ ಇರೋದು, ಮನೆನೂ ಇಲ್ಲೇ ಇರೋದು ಅಂತ ಹುಡುಗ ಹೇಳ್ತಾವನೆ. ಸರಿ ಬಾರೋ, ಇಷ್ಟು ದೂರ ಸಿಕ್ಕಿದ್ಯಾ, ಒಂದು ಕಾಫಿ ಕೊಡ್ಕೊಂಡು ಹೋಗಂತ ಮನೆ ಕರ್ಕೊಂಡು ಹೋಯ್ತಾಳೆ ಆ ಹುಡುಗಿ. ಹುಡುಗನು ಮನೆಗೆ ಹೋಗಿ ನೋಡ್ತಾನೆ, ಅದು ತುಂಬಾ ಚಿಕ್ಕ ಮನೆ. ಏನೇ ಹಿಂಗಿದ್ಯಾ, ಊರಲ್ಲಿ ಎಲ್ಲ ಹೇಳ್ತಾ ಇದ್ರು ಮದುವೆ ಮಾಡ್ಕೊಂಡು ಸೂಪರ್ ಆಗಿದ್ಯಾ ಅಂತ ಹುಡುಗ ಕೇಳ್ತಾನೆ. ನನಗೇನಪ್ಪ ಚೆನ್ನಾಗಿದ್ದೀನಿ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಇನ್ನೇನ್ ಸಮಾಚಾರ ಅಂತ ಹುಡುಗಿ ಕೇಳ್ತಾವಳೆ. ಇವನು ಟಕ್ ಅಂತ ಎದ್ಬಿಟ್ಟು ಸರಿ ಕಣೆ, ನನಗೆ ಆಫೀಸ್ ಟೈಮ್ ಆಯ್ತು, ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತೇಳಿ ಹುಡುಗಿ ಫೋನ್ ನಂಬರ್ ತಗೊಂಡು ಹುಡುಗ ಹೊಂಟೈತಾನೆ. ಇನ್ನ ನೈಟ್ ಆಯ್ತು, ಹುಡುಗ ಬ್ಯಾಚುಲರ್ ಅಲ್ವಾ, ಅದಕ್ಕೆ ಹುಡುಗಿಗೆ ಫೋನ್ ಮಾಡೋಣ ಅಂತ ಫೋನ್ ತಗೋತಾನೆ. ಹುಡುಗಿ ಸ್ಟೇಟಸ್ ನೋಡ್ತಾನೆ, ಅವಳು ಗಂಡ ಎಂತಿದ್ ಇಬ್ರು ಸೇರಿ ಒಂದು ಸೂಪರ್ ಆಗಿರೋ ಸ್ಟೇಟಸ್ ಹಾಕವಳೆ. ಹಂಗೆ ಹುಡುಗಿಗೆ ವಿಡಿಯೋ ಕಾಲ್ ಬಿಟ್ಟ. ಏನ್ ರಾಮ್ ಫೋನ್ ಗಿನ ಮಾಡ್ಬಿಟ್ಟಿದ್ಯಾ, ನಾನು ಇಲ್ಲಿ ಫೋನ್ ಮಾಡಲ್ವಾ ಅನ್ಕೊಂಡೆ, ಇನ್ನೇನೋ ಸಮಾಚಾರ, ಏನೋ ಅಡಿಗೆ ಅಂತ ಕೇಳ್ತಾವಳೆ. ಚಪಾತಿ ಮಾಡ್ತಾ ಇನ್ ಕಣೆ. ಲೋ ರಾಮ್, ನಿನ್ ಮನೇನ್ ತೋರ್ಸೋ ಅಂತ ಹುಡುಗಿ ಕೇಳ್ತಾವಳೆ. ಹುಡುಗಿಗೆ ಮನೆಯೆಲ್ಲ ತೋರ್ಸ್ಬಿಟ್ಟು, ಹೌದು ನಿಮ್ ಯಜಮಾನ್ರು ಬಂದಿಲ್ವಾ ಅಂತ ಕೇಳ್ತಾನೆ. ಯಜಮಾನ್ರ ಇಲ್ಲಿ ನೋಡು ಕುಡ್ದು ಹೆಂಗ್ ಬಿದ್ದವನೆ ಅಂತ ಹುಡುಗಿ ಹೇಳ್ತಾವಳೆ. ಏನು ಎಣ್ಣೆ ಹೊಡಿತಾರ ಅವರು? ಸರಿ ಸರಿ ನಾನು ಕಟ್ ಮಾಡ್ಲಾ ಅಂತ ಕೇಳ್ತಾನೆ. ಏಯ್ ಏನು ಕಟ್ ಮಾಡಬೇಡ, ಮಾತಾಡ, ಅವ್ನು ನಿನ್ನ ಕುಡ್ದು ಮಲ್ಕೊಂಡ್ರೆ ಇನ್ನ ಯಮ ಬಂದ್ರು ಅವನ್ನ ಎಬ್ಬರ್ಸಕ್ಕಾಗಲ್ಲ ಅಂತ ಆ ಹುಡುಗಿ ಹೇಳ್ತಾವಳೆ. ಸರಿ ಮಕ್ಕಳೆಲ್ಲ ಎಲ್ಲೋದ್ರು ಅಂತ ರಾಮ್ ಕೇಳ್ತಾವನೆ. ಮಕ್ಕಳೆಲ್ಲ ಪಕ್ಕದ ಮನೇಲಿ ಟಿವಿ ನೋಡಕ್ ಹೋಗಿದ್ದಾರೆ ಅಂತ ಹುಡುಗಿ ಹೇಳ್ತಾವಳೆ. ಏನೇ ಮನೇಲಿ ಒಂದು ಟಿವಿನೂ ಇಲ್ವಾ ಅಂತ ರಾಮ್ ಕೇಳ್ದ. ಹಿಂಗೆ ಇಬ್ರು ಮಾತಾಡ್ತಾವ್ರೆ. ಟಕ್ ಅಂತ ಗಂಡ ಎದ್ಬಿಟ್ಟು ಏಯ್ ನೀರ್ ಕೊಡೆ ಅಂತಾನೆ. ಸರಿ ಕಣೋ ಬಾಯ್ ಅಂತ ಹುಡುಗಿ ಫೋನ್ ಕಟ್ ಮಾಡಿದ್ಲು. ಮಾರನೇ ದಿನ ಹುಡುಗ ಹಂಗೆ ಆಫೀಸ್ ಕಡೆ ಹೋಯ್ತಾವನೆ. ಅಲ್ಲಿ ಆ ಹುಡುಗಿ ಕಸ ಹಾಕ್ತಾವಳೆ. ಏನೇ ಕಸ ಹಾಕಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ಕೇಳ್ತಾವನೆ. ಲೋ ಇಲ್ಲ ಕಣೋ, ಈ ಮನೆ ಮೇಲೆ ಕೆಲಸ ಮಾಡ್ತಾ ಇದೀನಿ, ಕಸ ಹಾಕಕ್ ಬಂದೆ ಅಂತ ಹುಡುಗಿ ಹೇಳ್ತಾವಳೆ. ಹೆಂಗಿದ್ದೆ ಇವಾಗ ಹೆಂಗಾಗಿದೆಯಲ್ಲ ಅಂತ ಹುಡುಗ ಹೇಳ್ತಾನೆ. ಏನ್ ಮಾಡದಪ್ಪ, ಹಣೆ ಬರಂಗೈತೆ, ಮತ್ತೆ ಇನ್ನೇನ್ ಸಮಾಚಾರ ಅಂತ ಹುಡುಗಿ ಕೇಳ್ತಾವಳೆ. ಏನು ಇಲ್ಲ, ಹಂಗೆ ಆಫೀಸ್ ಹೋಗ್ತಾ ಇದೆ, ನೀನ್ ನೋಡ್ನಲ್ಲ ಅದಕ್ಕೆ ಗಾಡಿ ನಿಲ್ಲಿಸ್ತೆ ಅಂತ ಹುಡುಗ ಹೇಳ್ತಾವನೆ. ಹುಡುಗಿ ಟಕ್ಕಂತ, ಲೋ ರಾಮ್ ನೀನ್ ಅಂದ್ರೆ ನನಗೆ ತುಂಬಾ ಇಷ್ಟ ಕಣೋ, ಚಿಕ್ಕ ವಯಸ್ಸಿಂದ ನಿನ್ ಜೊತೆನೆ ಬೆಳೆದ್ನಲ್ಲ, ಪ್ಲೀಸ್ ಕಣೋ ನಾನು ಆಚೆ ಎಲ್ಲ ಕರ್ಕೊಂಡು ಹೋಗು, ಹಳೆ ಫ್ರೆಂಡ್ ಸಿಕ್ಕಿ ತುಂಬಾ ದಿನ ಆಯ್ತು ಅಂತ ಹುಡುಗಿ ಹೇಳ್ತಾವಳೆ. ಸರಿ ಸರಿ ನಾನು ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹುಡುಗನು ಹೊಂಟೋದ. ಹುಡುಗಿ ಹೆಂಗೋ ಕೇಳದಲ್ಲ, ಮಾರನೇ ದಿನ ಆಚೆ ಕರ್ಕೊಂಡು ಹೋಗಂತ ಹುಡುಗ ಹುಡುಗಿನ ಬೀಚ್ ಕರ್ಕೊಂಡು ಬಂದವನ್ರಿ. ಹುಡುಗಿನೋ ಇನ್ನ ಕಷ್ಟ ಹೇಳಕ್ಕೆ ಶುರು ಮಾಡಿದ್ಲು. ಹಂಗೆ ಕಣೋ ಓದು ಮುಗಿತು, ಅಮ್ಮ ಒಳ್ಳೆ ಸೌಕಾರ ಹುಡುಗ, ಒಳ್ಳೆ ಮನೆ, ಸ್ವಂತ ಮನೆ ಅಂತ ಮದುವೆ ಮಾಡಿಸ್ಬಿಟ್ರು. ನೋಡಿದ್ರೆ ಇವನು ಕುಡ್ಕ ಕಣೋ, ಮನೇನು ಮಾರ್ಕೊಂಡ ನನ್ನ ತಗೊಂಬಂದ ಸ್ಲಮ್ ಅಲ್ಲಿ ಹಾಕ್ಬಿಟ್ನಪ್ಪ ಅಂತ ಹುಡುಗಿ ಹೇಳ್ತಾವಳೆ. ಏಯ್ ರಾಮ್ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ಆಕ್ಚುಲಿ ನಾನು ಲವ್ ಮಾಡಿದ್ದು ನಿನ್ನನೇ ಕಣೋ, ಬಟ್ ನೀನು ನನ್ನ ತಮ್ಮನ ಫ್ರೆಂಡ್ ಆಗಿರೋದ್ರಿಂದ ನಿನ್ ಜೊತೆ ನಾನು ಮಾತಾಡಕ್ಕಾಗಿಲ್ಲ. ಸಾರಿ, ಏನು ಅನ್ಕೊಂಬೇಡ ರಾಮ್, ನಿನ್ ಜೊತೆ ಒಂದು ದಿನ ಎಂತಿಯಾಗಿ ಬಾಳ್ಬೇಕಂತ ನನಗೆ ಆಸೆ ಕಣೋ, ಪ್ಲೀಸ್ ಕಣೋ ನಿಮ್ ಮನೆಗೆ ನನ್ನ ಕರ್ಕೊಂಡು ಹೋಯ್ತಿಯಾ ಅಂತ ಹುಡುಗಿ ಕೇಳ್ತಾವಳೆ. ಹುಡುಗನಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಿಲ್ಲ. ಸರಿ ಕಣೆ ಫೋನ್ ಮಾಡ್ತೀನಿ ಅಂತ ಸುಮ್ನೆ ಆಗ್ಬಿಟ್ಟ ಹುಡುಗ ಹಂಗೆ ಅವನು ಫ್ರೆಂಡ್ ನೋಡಕ್ಕೆ ಹೋಗೋನೆ. ಫ್ರೆಂಡ್ ಒಂದು ಲಾಡ್ಜ್ ಕೊಂಡವನ್ರಿ. ಮಚಾ ಇದೇನು ಹುಡುಗಿಗೆ ರೂಮ್ ಕೊಡ್ತಾ ಇದೆಯಾ ಅಂತ. ಮಚಾ ಇದೇ ಕಣೋ ಟ್ರೆಂಡ್ ಇವಾಗ, ಒಳ್ಳೆ ಬಿಸ್ನೆಸ್, 2 ಅವರ್ 3 ಅವರ್ ರೂಮ್ ತಗೊಂತಾರೆ, ಒಂದ್ ಅರ್ಧ ಗಂಟೆ 1 ಅವರ್ ಇರ್ತಾರೆ, ಹೋಯ್ತಾರೆ. ಹೌದು ನಿನಗೇನ್ ಬೇಕು ಅಂತ ಕೇಳ್ತಾನೆ. ಹಂಗೆ ಹುಡುಗ ಶಾಂತಿಗೆ ಫೋನ್ ಮಾಡ್ದ. ಲೇ ಆಚೆ ಹೋಗೋಣ ತಿಳಿದಲ್ಲ, ನಾಳೆ ಹೋಗೋಣ ಬಾ ಅಂತ. ಹುಡುಗಿಗೆ ಅಷ್ಟು ಖುಷಿ ಆಗುತ್ತೆ ರೀ. ಯಾವ ಕಲರ್ ಸೀರೆ ಹಾಕೊಳ್ಳಿ, ಮಲ್ಲಿಗೆ ಹೂ ಹಾಕೊಳ್ಳ, ಇಲ್ಲ ಮಳ್ಳೆ ಹೂ ಹಾಕೊಳ್ಳ, ಇಲ್ಲ ಯಾವ ಸೆಂಟ್ ಹಾಕೊಳ್ಳಿ, ಎಲ್ಲ ಹುಡುಗನ ಹತ್ರ ಕೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ಹುಡುಗಿ ಬತ್ತಾಳೆ. ಇವ್ನು ಏನ್ ಮಾಡ್ತಾನೆ ಗೊತ್ತಾ, ಹುಡುಗಿನ ಲಾಡ್ಜ್ ಕರ್ಕೊಂಡು ಹೋಯ್ತಾನ್ರಿ. ಹುಡುಗಿ ಆ ಲಾಡ್ಜ್ ಹೋಗ್ಬಿಟ್ಟು ಅಷ್ಟು ಕೋಪ ಬರುತ್ತೆ. ಏನೋ ಇದು ಲಾಡ್ಜ್ ಕರ್ಕೊಂಡ್ ಬಂದಿದ್ಯಾ, ನಾನೇನು ಅಂತ ಹುಡುಗಿ ಅನ್ಕೊಂಡ ನೀನು, ನಾನು ಹೇಳಿದ್ದು ನಿನ್ ಮನೆ ಕರ್ಕೊಂಡು ಹೋಗು ಅಂತ ಕಣೋ, ನಿನ್ ಬಟ್ಟೆ ಹೋಗಿಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಕೊನೆಯಲ್ಲಿ ಇದು ಇರೋದು ನೀನು. ಆದ್ರೆ ಈ ತರ ಲಾಡ್ಜ್ ಕರ್ಕೊಂಡ್ ಬರ್ತೀಯ ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲ್ಲ. ಏಯ್ ಇನ್ಮೇಲೆ ನನ್ ಮುಖ ನೋಡಕ್ಕೂ ಬರ್ಬೇಡ ನೀನು ನೋಡ್ರೆ ನಂಗೆ ಒಂಥರ ಅಸಹ್ಯ ಅನಿಸ್ತದೆ ಕಣ ಅಂತ ಹುಡುಗಿ ಹಂಗೆ ರೋಡಲ್ಲಿ ಹತ್ಕೊಂಡ್ ಬತ್ತಾವಳೆ. ಹಂಗೆ ಈ ಶಾರ್ಟ್ ಫಿಲ್ಮ್ ನ ಮುಗಿಸ್ತಾರೆ. ಮೂವಿ ತುಂಬಾ ಚೆನ್ನಾಗಿದೆ, ಯೂಟ್ಯೂಬ್ ಅಲ್ಲಿ ಇದೆ ನೋಡಿ, ಫ್ರೀ ಆಗಿದ್ದಾಗ ಅಂತ ಹೇಳ್ತಾ ಬಾಯ್ ಬಾಯ್.